Hi students, welcome to the classes for the paper Healthcare BSW 5th semester Radi Chennamma University. Today we are going to study about school health program. ಶಾಲಾ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ತಾ ಇದ್ದೇವೆ. So we'll see we'll do the revision of previous class. So last class we have studied about immunization program, vaccines and also the pathogens which causes the infectious diseases, and also the WHO initiative, that is Global Vaccine Action Plan, and also the National Immunization Program which provides free vaccines against 11 life-threatening diseases. Also we have studied about Indradhanush scheme, and also we have seen the national schedule for giving vaccine to the children, that is children vaccine schedule, and also we have understood the objectives, the importance and the adverse effects of vaccination programs. So ಇದರ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಂಡಿದ್ವಿ. So in today's class we are going to study about the school health program. Here we are having certain objectives, that is to understand the school health education program as a government initiative to promote health and to prevent diseases in children. So ಶಾಲಾ ಮಕ್ಕಳಲ್ಲಿ ಅವರ ಆರೋಗ್ಯವನ್ನು ಉತ್ತಮಗೊಳಿಸುವಂಥದ್ದು ಮತ್ತು ಅವರನ್ನು ಕಾಯಿಲೆಗಳಿಂದ ರಕ್ಷಿಸುವಂಥದ್ದು, ಇದನ್ನು ನಾವು ಒಂದು ಸರ್ಕಾರದ ಇನಿಷಿಯೇಟಿವ್ ಆಗಿ ಗಮನಿಸ್ತಾ ಇದ್ದೇವೆ. ನೆಕ್ಸ್ಟ್ ಅದಾದ ನಂತರ ಟು ನೋ ಅಬೌಟ್ ದ ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರೋಗ್ರಾಮ್, ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನು ತಿಳಿದುಕೊಳ್ಳುವಂತಹದ್ದು. ಅದಾದ ನಂತರ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆಂಟ್ ಪ್ರಾವಿಷನ್ಸ್ ಅಂಡರ್ ದ ಪ್ರೋಗ್ರಾಮ್, ಸೊ ಕಾರ್ಯಕ್ರಮದಲ್ಲಿರುವಂತಹ ಮುಖ್ಯ ಅಂಶಗಳನ್ನು ನಾವು ತಿಳಿದುಕೊಳ್ಳುವಂತಹದ್ದು. ನೆಕ್ಸ್ಟ್ ಟು ನೋ ಅಬೌಟ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರೋಗ್ರಾಮ್ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಕೊಡ್ತಾ ಇದೆ, ಯಾವ ರೀತಿಯಲ್ಲಿ ಅದರ ಇಂಪ್ಲಿಮೆಂಟೇಷನ್ ನಡೀತಾ ಇದೆ ಅಂತ ತಿಳಿದುಕೊಳ್ಳುವಂಥ ದ ಸೆಷನ್ ಔಟ್ಕಮ್. ಸೊ ಈ ಸೆಷನನ್ನು ಅಟೆಂಡ್ ಮಾಡಿದ ನಂತರ ಅಥವಾ ಈ ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ ನಂತರ ಯು ವಿಲ್ ಬಿ ಹ್ಯಾವಿಂಗ್ ದ ಇನ್ಫಾರ್ಮೇಷನ್ ಆರ್ ದ ನಾಲೆಡ್ಜ್ ಅಬೌಟ್ ದ ಆಬ್ಜೆಕ್ಟಿವ್ಸ್ ಅಂಡ್ ದ ಡಿಫರೆಂಟ್ ಪ್ರಾವಿಷನ್ಸ್ ಆಫ್ ದ ಪ್ರೋಗ್ರಾಮ್, ಅಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ implementation or the operationalization of the program, and also you are going to understand how the program is beneficial in a multiple ways. ಸೊ ಹೇಗೆ ಕಾರ್ಯಕ್ರಮ ತುಂಬ ಉಪಯೋಗಕಾರಿಯಾಗಿದೆ, ಕಾರ್ಯಕ್ರಮದ ಅನುಷ್ಠಾನ ಯಾವ ರೀತಿ ನಡೀತಾ ಇದೆ ಮತ್ತು ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನು ಮತ್ತು ಆ ಕಾರ್ಯಕ್ರಮದ ಮುಖ್ಯ ಅಂಶಗಳೇನು ಅನ್ನೋದನ್ನು ನೀವು ತಿಳಿದುಕೊಳ್ತಾರೆ. ಸೊ ವಿಲ್ ಕಮ್ ಟು ದ ಕ್ಲಾಸ್ ನೌ. School health program. Government of India has launched school health program under Ayushman Bharat to strengthen health promotion activities and disease prevention interventions. ಸೊ ಆರೋಗ್ಯವನ್ನು ಉತ್ತಮಪಡಿಸುವಂಥದ್ದು, ಅದೇ ರೀತಿಯಾಗಿ ಕಾಯಿಲೆಗಳನ್ನ ತಡೆಗಟ್ಟುವಂತಹ ಉದ್ದೇಶದಿಂದ ಆಯುಷ್ಮಾನ್ ಭಾರತ ಅಭಿಯಾನದ ಅಡಿಯಲ್ಲಿ ಶಾಲಾ ಆರೋಗ್ಯ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗಿದೆ. ಸೊ ಇದು ಒಂದು ಕೇಂದ್ರ ಸರ್ಕಾರದ ಮಹತ್ವಪೂರ್ಣ ಯೋಜನೆಯಾಗಿದೆ. So it is a joint initiative of Ministry of Health and Family Welfare and all the state government departments of school education, and also a Ministry of Human Resource and Development, ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ, ಅದೇ ರೀತಿಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಶಾಲಾ ಶಿಕ್ಷಣ ಇಲಾಖೆಗಳು ಇವರ ಒಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿದೆ. ಅಂದರೆ ಇವರ ಸಹಭಾಗಿತ್ವದಲ್ಲಿ ಈ ಯೋಜನೆ ಜಾರಿಗೊಳ್ತಾ ಇದೆ. ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ ಈಸ್ ಏಬಲ್ ಟು ಪ್ರೊವೈಡ್ ಪ್ರಿವೆಂಟಿವ್, ಪ್ರಮೋಟಿವ್ ಆ್ಯಂಡ್ ಕ್ಯೂರೇಟಿವ್ ಹೆಲ್ತ್ ಸರ್ವಿಸಸ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಸೊಸೈಟಿ. ಸೊ ಕಾಯಿಲೆಗಳನ್ನ ತಡೆಗಟ್ಟುವಂತಹದ್ದು, ಅವರ ಆರೋಗ್ಯವನ್ನು ಉತ್ತೇಜಿಸುವಂತಹದ್ದು ಮತ್ತು ಆರೋಗ್ಯದ ಸಮಸ್ಯೆಗಳನ್ನ ಕಡಿಮೆ ಮಾಡುವಂತಹದ್ದು, ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸೇವೆಗಳನ್ನ ನೀಡುವ ಸಲುವಾಗಿ ಶಾಲಾ ಆರೋಗ್ಯ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಇದು ಮಕ್ಕಳಿಗೆ ಮತ್ತು ನಮ್ಮ ಸಮಾಜಕ್ಕೆ ತುಂಬ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ದ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ ಈಸ್ ಟಾರ್ಗೆಟೆಡ್ ಟು ಬೆನಿಫಿಟ್ 22 crore ಸ್ಟೂಡೆಂಟ್ಸ್ ಇನ್ 12,88,750 ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಇನ್ ಇಂಡಿಯಾ. ಸೊ ಭಾರತದಲ್ಲಿರುವಂತಹ 12,88,750 ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿರುವಂತಹ ಅಥವಾ ಶಾಲೆಗಳನ್ನು ಕಲಿತಾ ಇರುವಂತಹ 22 ಕೋಟಿ ಮಕ್ಕಳಿಗೆ ಈ ಯೋಜನೆಯಿಂದ ಹಲವಾರು ಪ್ರಯೋಜನಗಳು ಲಭಿಸ್ತಾ ಇದೆ. ಸೊ ಇದರ ಯೋಜನೆಯ ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರೋಗ್ರಾಮ್.
ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನ ನಾವು ತಿಳಿದುಕೊಳ್ಳೋಣ. The first one is to provide age appropriate information about health and nutrition to children in schools. ಸೊ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರಗಳಿಗೆ ಸಂಬಂಧಪಟ್ಟಂತೆ ಸರಿಯಾದಂತಹ ರೀತಿಯ ಮಾಹಿತಿಯನ್ನು ಒದಗಿಸುವಂಥದ್ದು. ಸೊ ಯಾವ ವಯಸ್ಸಿನಲ್ಲಿ ಯಾವ ರೀತಿಯ ಆಹಾರಗಳನ್ನ ನಾವು ತೆಗೆದುಕೊಳ್ಬೇಕು, ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಆಹಾರಗಳೇನು, ನಮ್ಮ ದೇಹದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಎಜುಕೇಟ್ ಮಾಡುವಂತಹದ್ದು, ಅವರಿಗೆ ಶಿಕ್ಷಣವನ್ನು ನೀಡುವಂತಹದ್ದು. And also to promote healthy behaviors among children that they will inculcate for their life. ಸೊ ಮಕ್ಕಳಲ್ಲಿ ಆರೋಗ್ಯಕರವಾದಂತಹ ಹವ್ಯಾಸಗಳನ್ನು ಅಥವಾ ಅಭ್ಯಾಸಗಳನ್ನು ಬೆಳೆಸುವಂತಹದ್ದು. ಈ ಅಭ್ಯಾಸಗಳನ್ನ ಅವರು ತಮ್ಮ ಮುಂದಿನ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳಲು ಸಾಧ್ಯ ಆಗುವಂತೆ ಮಾಡುವಂತಹದ್ದು. ನೆಕ್ಸ್ಟ್ ಮೂರನೇ ಆಬ್ಜೆಕ್ಟಿವ್ ದಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ಟು ಡಿಟೆಕ್ಟ್ ಅಂಡ್ ಟ್ರೀಟ್ ಡಿಸೀಸಸ್ ಅರ್ಲಿ ಇನ್ ಚಿಲ್ಡ್ರನ್ ಅಂಡ್ ಅಡೋಲೆಸೆಂಟ್ಸ್, including identification of malnourished and anemic children with appropriate referrals to primary health center and hospitals. ಸೊ ಅತಿ ಬೇಗ ಅಥವಾ ಶೀಘ್ರವಾಗಿ ಕಾಯಿಲೆಗಳನ್ನ ಪತ್ತೆ ಹಚ್ಚುವಂಥದ್ದು, ಮಕ್ಕಳಲ್ಲಿರುವಂತಹ ಅಥವಾ ಅಡೋಲೆಸೆಂಟ್ನಲ್ಲಿರುವಂತಹ ಕಾಯಿಲೆಗಳನ್ನ ಪತ್ತೆ ಹಚ್ಚುವಂತಹದ್ದು, ಅಂದರೆ ಹದಿಹರೆಯದ ವಯಸ್ಸಿನಲ್ಲಿರುವಂತಹ ಮಕ್ಕಳಲ್ಲಿರುವಂತಹ ರೋಗಗಳನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಅವುಗಳಿಗೆ ಟ್ರೀಟ್ಮೆಂಟನ್ನು, ಚಿಕಿತ್ಸೆಯನ್ನು ಕೊಡುವಂತಹದ್ದು. ಮತ್ತು ಮಾಲ್ನರಿಶ್ಡ್ ಅಂದರೆ ಅಪೌಷ್ಟಿಕವಾದಂತಹ ಮತ್ತು ರಕ್ತಹೀನತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಅಲ್ಲಿಗೆ ರೆಫರ್ ಮಾಡುವಂಥದ್ದು, ಅಲ್ಲಿಗೆ ಕಳಿಸಿಕೊಡುವಂಥದ್ದು. ಇದನ್ನು ಕೂಡ ಒಂದು ಮುಖ್ಯ ಉದ್ದೇಶವಾಗಿ ಇದು ಹೊಂದಿದೆ. ಟು ಪ್ರಮೋಟ್ ಆ್ಯಂಡ್ ಯೂಸ್ ಆಫ್ ಸೇಫ್ ಡ್ರಿಂಕಿಂಗ್ ವಾಟರ್ ಇನ್ ಸ್ಕೂಲ್ಸ್. ಸೊ ಶಾಲೆಗಳಲ್ಲಿ ಶುದ್ಧವಾದಂತಹ ಮತ್ತು ಸುರಕ್ಷಿತವಾದಂತಹ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸುವಂಥದ್ದು ಮತ್ತು ಅದನ್ನು ಬಳಸಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವಂಥದ್ದು. ಟು ಪ್ರಮೋಟ್ ಸೇಫ್ ಮಿನಿಸ್ಟ್ರಿಯಲ್ ಹೈಜೀನ್ ಪ್ರಾಕ್ಟೀಸಸ್ ಬೈ ದ ಗರ್ಲ್ಸ್. ಋತುಮಾನದ ಅಥವಾ ಋತುಸ್ರಾವದ ದಿನಗಳಲ್ಲಿ ತಮ್ಮ ದೈಹಿಕ ಸ್ವಚ್ಛತೆಯನ್ನು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಗರ್ಲ್ಸ್ಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಎಜುಕೇಷನನ್ನು ಕೊಡುವಂಥದ್ದು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡುವಂಥದ್ದು, ಅಲ್ಲಿ ಪ್ರಾಕ್ಟೀಸಸ್ನ ಬಳಸುವಂಥದ್ದು. ನೆಕ್ಸ್ಟ್ ಟು ಪ್ರಮೋಟ್ ಯೋಗ ಆ್ಯಂಡ್ ಮೆಡಿಟೇಷನ್ ಥ್ರೂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂಬಾಸಿಡರ್ಸ್. ಹೆಲ್ತ್ ಮತ್ತು ವೆಲ್ನೆಸ್ ಆರೋಗ್ಯವನ್ನು ಪ್ರಮೋಟ್ ಮಾಡುವಂತಹ, ಉತ್ತಮ ಆರೋಗ್ಯವನ್ನು ಉತ್ತೇಜಿಸುವಂತಹ ಅದರ ರಾಯಭಾರಿಗಳಿಗೆ ಯೋಗ ಮತ್ತು ಮೆಡಿಟೇಷನ್. ಸೊ ಹೆಲ್ತ್ ಅಂಬಾಸಿಡರ್ಸ್, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂಬಾಸಿಡರ್ಸ್, ಇದ್ರ ಬಗ್ಗೆ ಮುಂದೆ ನೀವು ತಿಳಿಯಲಿಕ್ಕಿದ್ದೀರಾ. ಯೋಗ ಮತ್ತು ಮೆಡಿಟೇಷನ್ಗಳನ್ನು ಇವರ ಮೂಲಕ ಉತ್ತೇಜಿಸುವಂಥದ್ದು, ಯೋಗ ಮತ್ತು ಧ್ಯಾನಗಳನ್ನು ಇವರ ಮೂಲಕ ಉತ್ತೇಜನವನ್ನು ಕೊಡುವಂತಹದ್ದು. ಟು ಎನ್ಕರೇಜ್ ರಿಸರ್ಚ್ ಆನ್ ಹೆಲ್ತ್, ವೆಲ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಫಾರ್ ಚಿಲ್ಡ್ರನ್. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅವರ ಉತ್ತಮ ಆರೋಗ್ಯಕರ ಅಭ್ಯಾಸಗಳಿಗೆ ಸಂಬಂಧಪಟ್ಟ ಹಾಗೆ, ಪೌಷ್ಟಿಕ ಆಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳನ್ನ ಉತ್ತೇಜನಗೊಳಿಸುವಂಥದ್ದು, ಸಂಶೋಧನೆಗಳು ನಡೆಯುವ ರೀತಿ ನೋಡಿಕೊಳ್ಳುವಂಥದ್ದು. ಇದೆಲ್ಲವೂ ಕೂಡ ಈ ಯೋಜನೆಯ ಅತಿ ಮುಖ್ಯ ಉದ್ದೇಶಗಳಾಗಿವೆ. ಮೇನ್ ಪ್ರಾವಿಷನ್ಸನ್ನು ಗಮನಿಸುವಂಥದ್ದು, ಈ ಯೋಜನೆಯ ಮುಖ್ಯ ಅಂಶಗಳನ್ನ ಗಮನಿಸುವುದಾದರೆ, ದ ಸ್ಕ್ರೀನಿಂಗ್ ಆ್ಯಂಡ್ ಹೆಲ್ತ್ ಕೇರ್ ಆ್ಯಂಡ್ ದ ರೆಫರಲ್ ಸರ್ವಿಸಸ್ ವಿಲ್ ಬಿ ಡನ್ ಆನ್ ರೆಗ್ಯುಲರ್ ಬೇಸಿಸ್. ದ ಜನರಲ್ ಹೆಲ್ತ್, ಅನೆಮಿಕ್, nutritional status, vision, dental, hearing test, skin conditions, heart defects, physical disabilities, behavioral and learning problems will be screened in the schools. ಸೊ ಶಾಲೆಗಳಲ್ಲಿ ಅವರ ಸಾಮಾನ್ಯ ಆರೋಗ್ಯ, ಅವರ ರಕ್ತ ಹೀನತೆಯ ಮಟ್ಟ ಮತ್ತು ಅವರ ಪೌಷ್ಟಿಕಾಂಶಗಳ ಮಟ್ಟ ಮತ್ತು ಅವರ ದೃಷ್ಟಿ, ಅವರ ಹಲ್ಲಿನ ಆರೋಗ್ಯ ಮತ್ತು ಅವರ ಶ್ರವಣ ಸಾಮರ್ಥ್ಯ ಇತ್ಯಾದಿಗಳನ್ನು ಮತ್ತು ಅವರ ಚರ್ಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ರೋಗಗಳನ್ನು ಇದನ್ನು ನಾವು ಸ್ಕ್ರೀನಿಂಗನ್ನು ಮಾಡುವಂಥದ್ದು, ಅಂದರೆ ಪರಿಶೀಲನೆ ಮಾಡುವಂಥದ್ದು. ಅದೇ ರೀತಿಯಾಗಿ ಹಾರ್ಟ್ ಅಥವಾ ಹಾರ್ಟ್ ಡಿಫೆಕ್ಟ್ಸ್ ಆಗಿರ್ಬೋದು, ಹೃದಯದ ತೊಂದರೆಗಳಾಗಿರ್ಬೋದು, ಫಿಸಿಕಲ್ ಡಿಸಬಿಲಿಟೀಸ್ ಯಾವ್ದಾದ್ರು ಅಂಗವನತೆ ಇರ್ಬೋದು, ಅದೇ ರೀತಿಯಾಗಿ ಅವರ ವರ್ತನೆಗೆ ಸಂಬಂಧಪಟ್ಟಿರುವಂಥದ್ದು, ಕಲಿಕೆಗೆ ಸಂಬಂಧಪಟ್ಟಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸ್ಕ್ರೀನ್ ಮಾಡಲಾಗ್ತದೆ. ಹೇಗೆ ಅಂತಂದರೆ, ಸೊ ಶಾಲೆಗೆ ರೆಗ್ಯುಲರ್ ಆಗಿ ದ ಲೋಕಲ್ primary health center doctor is required to visit his health with his health team or with the health team. ಸೊ ಅವರ ಆರೋಗ್ಯ ತಂಡದೊಂದಿಗೆ ಕನ್ಸರ್ನ್ ಪ್ರೈಮರಿ ಹೆಲ್ತ್ ಸೆಂಟರ್ನ ಡಾಕ್ಟರ್ ವಿಸಿಟ್ ಮಾಡಬೇಕಾಗ್ತದೆ ಮತ್ತು ಜನರಲ್ ಚೆಕಪ್ಪನ್ನು ಮಾಡಬೇಕಾಗ್ತದೆ. ಇಫ್ ಎನಿ ಚೈಲ್ಡ್ ಈಸ್ ಫೌಂಡೆಡ್ ವಿತ್ a certain health problems, then the referral cards will be provided to those children, and thus that referral cards can be used at the ಡಿಸ್ಟ್ರಿಕ್ಟ್ ಆ್ಯಂಡ್ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್. ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿರುವಂಥ ಹಾಸ್ಪಿಟಲ್ಗಳಲ್ಲಿ ಆ ರೆಫರಲ್ ಕಾರ್ಡ್ಗಳನ್ನ ತೆಗೆದುಕೊಂಡು ಪ್ರಯಾರಿಟಿ ಟ್ರೀಟ್ಮೆಂಟ್ಗಳನ್ನ ಪಡೆದುಕೊಳ್ಳಲಿಕ್ಕೆ, ಚಿಕಿತ್ಸೆಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ.
ಅದೇ ರೀತಿಯಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನ ಪ್ರೊವೈಡ್ ಮಾಡಲಾಗ್ತದೆ. ನೆಕ್ಸ್ಟ್ ಇಮ್ಯುನೈಸೇಷನ್ಗೆ ಸಂಬಂಧಪಟ್ಟಂತೆ ಆಸ್ ಪರ್ ದ ನ್ಯಾಷನಲ್ ಶೆಡ್ಯೂಲ್ ಫಿಕ್ಸ್ಡ್ ಡೇಸ್ ದ ಇಮ್ಯುನೈಸೇಷನ್ ಪ್ರೋಗ್ರಾಮ್ ವಿಲ್ ಬಿ ಗೋಯಿಂಗ್ ಟು ಬಿ ಹೆಲ್ಡ್ ಇನ್ ದ ರೆಸ್ಪೆಕ್ಟಿವ್ ಸ್ಕೂಲ್ಸ್. ಸೊ ಸರ್ಕಾರಿ ಅಥವಾ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ನ್ಯಾಷನಲ್ ಶೆಡ್ಯೂಲ್ಗೆ ಅಥವಾ ರಾಷ್ಟ್ರ ಪಟ್ಟಿಗೆ ತಕ್ಕ ಹಾಗೆ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಫಿಕ್ಸ್ ಮಾಡಿರುವಂಥ ಡೇಸ್ಗಳಲ್ಲಿ ವ್ಯಾಕ್ಸಿನನ್ನು ಮಕ್ಕಳಿಗೆ ಕೊಡಲಾಗ್ತದೆ. ಅದೇ ರೀತಿಯಾಗಿ ವ್ಯಾಕ್ಸಿನ್ ಇಂಪಾರ್ಟೆನ್ಸನ್ನು ಮಕ್ಕಳಿಗೆ ತಿಳಿಸಿಕೊಡಲಾಗ್ತದೆ. ನೆಕ್ಸ್ಟ್ ವಿಟಮಿನ್ ಎ, ಐರನ್, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗಳನ್ನು ವಾರಕ್ಕೆ ಒಂದರಂತೆ ಕೊಡಲಾಗ್ತದೆ. ಇಟ್ ಶುಡ್ ಬಿ ಡನ್ ಅಂಡರ್ ಪ್ರಾಪರ್ ಸೂಪರ್ವಿಷನ್, ಸರಿಯಾದಂತಹ ಸೂಪರ್ವಿಷನ್, ಹೆಲ್ತ್ ವರ್ಕರ್ನ ಸೂಪರ್ವಿಷನ್ ಅಂಡರಲ್ಲಿ ವಿಟಮಿನ್ ಎ ಟ್ಯಾಬ್ಲೆಟ್ಗಳನ್ನ ಕೊಡಲಾಗ್ತದೆ. ಅದೇ ರೀತಿಯಾಗಿ ಡಿವರ್ಮಿಂಗನ್ನು ನಡೆಸಲಾಗ್ತದೆ, ಅಂದರೆ ಜಂತುಹುಳುವಿನ ಮಾತ್ರೆಗಳನ್ನ ಕೊಡಲಾಗ್ತದೆ ಫಾರ್ 2 times in a year ಅಂಡರ್ ಸೂಪರ್ವಿಷನ್, ಪ್ರಾಪರ್ ಸೂಪರ್ವಿಷನ್, ಅಂದರೆ ಹೆಲ್ತ್ ಕೇರ್ ಸ್ಟಾಫ್ನ ಅಥವಾ ವೈದ್ಯಕೀಯ ಸಿಬ್ಬಂದಿಯ ಮೇಲ್ವಿಚಾರಣೆಯ ಅಡಿಯಲ್ಲಿ ಸೊ ಇವರಿಗೆ ಜಂತುಹುಳುಗಳ ಮಾತ್ರೆಗಳನ್ನ ಕೊಡಲಾಗ್ತದೆ. ಸೊ ವೈಲ್ ದೇ ಆರ್ ಗಿವಿಂಗ್ ಡಿವರ್ಮಿಂಗ್ ಟ್ಯಾಬ್ಲೆಟ್ಸ್, the parents will be informed to send the siblings of these students so that the siblings are also to be covered under deworming procedure. ಸೊ ಇಲ್ಲಿ ಜಂತುಹುಳುಗಳು ನಿವಾರಣೆಗಾಗಿ ಜಂತುಹುಳು ಮಾತ್ರೆಗಳನ್ನ ಕೊಟ್ಟಾಗ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳ ಸಹೋದರರು ಅಥವಾ ಸಹೋದರಿಯರನ್ನು ಕೂಡ ಕರೆತರುವಂತೆ ಶಾಲೆಯ ಮಕ್ಕಳ ತಂದೆ ತಾಯಿಗಳಿಗೆ ತಿಳಿಸಿಕೊಡಲಾಗ್ತದೆ. ಅದರಿಂದ ಏನಾಗ್ತದೆ ಅಂದರೆ ಆ ಶಾಲೆಯ ಮಕ್ಕಳಲ್ಲದೆ ಅವರ ಸಹೋದರರು ಅವರು ಕೂಡ ಈ ಜಂತುಹುಳುವಿನ ನಿವಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಹೆಲ್ತ್ ಪ್ರಮೋಟಿಂಗ್ ಇನ್ ದ ಸ್ಕೂಲ್ಸ್, ಹೆಲ್ತ್ ಪ್ರಮೋಟಿಂಗ್ ಆ್ಯಕ್ಟಿವಿಟೀಸ್ ಇನ್ ಸ್ಕೂಲ್ಸ್ ಅಂತ ನೋಡ್ಬೋದು. ಸೊ ಆರೋಗ್ಯವನ್ನು ಉತ್ತಮಪಡಿಸಲಿಕ್ಕೆ ಕೆಲವೊಂದು ಪ್ರಾಕ್ಟೀಸಸ್ನ ಸ್ಕೂಲ್ಗಳಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಲಾಗ್ತದೆ. ದಟ್ ಈಸ್ ಕೌನ್ಸಿಲಿಂಗ್ ಸರ್ವಿಸಸ್, ಆಪ್ತ ಸಮಾಲೋಚನೆಯನ್ನು ನೀಡಲಾಗ್ತದೆ. ಪ್ರಮೋಷನ್ ಆಫ್ ಮೆಂಟಲ್ ವೆಲ್ ಬೀಯಿಂಗ್, ಉತ್ತಮ ರೀತಿಯ ಮಾನಸಿಕ ಆರೋಗ್ಯವನ್ನು ಹೊಂದಲಿಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತದೆ. ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಯೋಗ, ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್. ಸೊ ದೈಹಿಕ ಶಿಕ್ಷಣವನ್ನು, ಆರೋಗ್ಯ ಶಿಕ್ಷಣವನ್ನು ನೀಡಲಾಗ್ತದೆ. ರೆಗ್ಯುಲರ್ ಆಗಿ ಅಂದರೆ ನಿಯಮಿತವಾಗಿ ಯೋಗ ಅಭ್ಯಾಸವನ್ನು ಹೇಳಿಕೊಡಲಾಗ್ತದೆ. ಸೊ ಪಿಯರ್ ಲೀಡರ್ಸ್ ಆ್ಯಸ್ ಎ ಹೆಲ್ತ್ ಎಜುಕೇಟರ್ಸ್, ಸೊ ಶಾಲೆಯಲ್ಲಿರುವಂತಹ ಕೆಲವೊಂದು ಮಕ್ಕಳನ್ನು ರೆಪ್ರೆಸೆಂಟೇಟಿವ್ಸ್ ಅಂತ ಮಾಡಿ ಅವರನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸಗಳನ್ನ ಮಕ್ಕಳಲ್ಲಿ ಬೆಳೆಸಲು ಅವರು ಮುತುವರ್ಜಿ ವಹಿಸುವಂತೆ ತಿಳಿಸಿಕೊಡಲಾಗ್ತದೆ. ಅಡೋಲಸೆಂಟ್ ಹೆಲ್ತ್ ಎಜುಕೇಷನ್, ಸೊ ಹದಿಹರೆಯದ ವಯಸ್ಸಿನ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ, ಹದಿಹರೆಯದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಣವನ್ನು ನೀಡಲಾಗ್ತದೆ. ನೆಕ್ಸ್ಟ್ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್, ಶಾಲೆಯಿಂದ ಹೊರಗಿಳಿದಿರುವಂತಹ ಮಕ್ಕಳನ್ನು ಕೂಡ ಇಲ್ಲಿ ಲಿಂಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತದೆ. ಹೆಲ್ತ್ ಕ್ಲಬ್ಸ್ಗಳನ್ನು, ಹೆಲ್ತ್ ಕ್ಯಾಬಿನೆಟ್ಸ್ಗಳನ್ನು, ಹೆಲ್ತ್ ಜಾಂಬರ್ಸ್ಗಳು ಇತ್ಯಾದಿಯ ಆಕ್ಟಿವಿಟಿ ಬೇಸ್ಡ್ ಎಜುಕೇಟಿಂಗ್ ಟಾಸ್ಕ್ಗಳನ್ನು ಇಲ್ಲಿ ಟೀಚರ್ಸ್ ಅಥವಾ ಹೆಲ್ತ್ ಅಂಬಾಸಿಡರ್ಸ್ಗಳು ನಡೆಸಿಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾರ್ಯಾಗಾರಗಳನ್ನ ನಡೆಸಿಕೊಳ್ಳಲಾಗ್ತದೆ. ಫಸ್ಟ್ ಏಡ್ ರೂಮನ್ನು ಕ್ರಿಯೇಟ್ ಮಾಡಲಾಗ್ತದೆ. ಅಂಡ್ ಟ್ರೈನಿಂಗ್ ಟು ದ ಟೀಚರ್ಸ್ ವಿಲ್ ಬಿ ಗಿವನ್ ಆನ್ ಬೇಸಿಕ್ ಫಸ್ಟ್ ಏಡ್, ಪ್ರಾಥಮಿಕ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಚಿಕಿತ್ಸಾ ಸಲಕರಣೆಗಳು ಅಥವಾ ಪೆಟ್ಟಿಗೆಯನ್ನು ಮೇಂಟೈನ್ ಮಾಡಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಬಳಸೋದಕ್ಕೆ ಸಂಬಂಧಪಟ್ಟ ಹಾಗೆ ಟೀಚರ್ಸ್ಗೆ ಟ್ರೈನಿಂಗನ್ನು ಕೊಡಲಾಗ್ತದೆ. ಆ್ಯಂಡ್ ಆಲ್ಸೋ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ ಆಫ್ ಈಚ್ ಚೈಲ್ಡ್ ವಿಲ್ ಬಿ ಮೇಂಟೈನ್ಡ್ ಬೈ ಗಿವಿಂಗ್ ಅ ಯುನಿಕ್ ನಂಬರ್ ಟು ಈಚ್ ಚೈಲ್ಡ್. ಸೊ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಒಂದು ಯುನಿಕ್ ನಂಬರನ್ನು ಕೊಡೋ ಮೂಲಕ ಡಿಜಿಟಲೈಸ್ಡ್ ಫಾರ್ಮ್ಯಾಟ್ನಲ್ಲಿ ಅವರ ಡೇಟಾವನ್ನು ಮೇಂಟೈನ್ ಮಾಡಲಾಗ್ತದೆ. ಅದೇ ರೀತಿಯಾಗಿ ಟೀಚರ್ಸ್ ಮತ್ತು ಹೆಲ್ತ್ ಸ್ಟಾಫ್ನ ಕೆಪಾಸಿಟಿ ಬಿಲ್ಡಿಂಗಿಗೂ ಕೂಡ ಯೋಜನೆಯಲ್ಲಿ ಹೆಚ್ಚಿನ ಒತ್ತು ಕೊಡಲಾಗಿದೆ. ಮತ್ತು ರೆಗ್ಯುಲರ್ ಆಗಿ ಅದರ ಮಾನಿಟರಿಂಗ್ ಮತ್ತು ಇವಾಲ್ಯೂಯೇಷನನ್ನು ಕನ್ಸರ್ನ್ ಅಥಾರಿಟೀಸ್ಗಳು ಮಾಡ್ತಾರೆ. ಆ್ಯಂಡ್ ಆಲ್ಸೋ ಮಿಡ್ ಡೇ ಮೀಲ್ಸ್ ಸ್ಕೀಮ್ಸ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ದ ಪ್ರಾಪರ್ ವೇ ವಿತ್ ದ ಹೆಲ್ಪ್ ಆಫ್ ದಿಸ್ ಸ್ಕೀಮ್. ಸೊ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೂ ಕೂಡ ಈ ಯೋಜನೆಯಲ್ಲಿ ಹೆಚ್ಚಿನ ಒತ್ತನ್ನು ನೀಡಲಾಗ್ತದೆ. ಸೊ ಆಗ ಮಾಲ್ನ್ಯೂಟ್ರಿಷನ್ ಅನ್ನೋ ಸಮಸ್ಯೆಯು ಅದನ್ನು ತಗ್ಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆಪರೇಷನಲೈಸೇಷನ್ ಆಫ್ ದ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್. ಸೊ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ನ ಇಂಪ್ಲಿಮೆಂಟೇಷನ್ ಹೇಗಿದೆ, ಯಾವ ರೀತಿ ಇದು ನಡೀತಾ ಇದೆ ಅಂತ ನೋಡೋದಾದರೆ, 2 teachers, preferably 1 male and 1 female, in every school designated as health and wellness ambassadors. ಸೊ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂಬಾಸಿಡರ್ಸ್ ಅಂತ ಹೇಳಿಬಿಟ್ಟು ಆರೋಗ್ಯ ರಾಯಭಾರಿಗಳು ಅಂತ ನಾವು ಕರಿಬೋದು. ಸೊ ಒಂದು ಮೇಲ್ ಟೀಚರ್ ಮತ್ತು ಒಂದು ಫೀಮೇಲ್ ಟೀಚರನ್ನು ಅಪಾಯಿಂಟ್ ಮಾಡಲಾಗ್ತದೆ ಪ್ರತಿ ಶಾಲೆಗಳಲ್ಲೂ ಕೂಡ. ಪ್ರೋಆಕ್ಟಿವ್ ಸೆಲ್ಫ್ ಮೋಟಿವೇಟೆಡ್ ಟೀಚರ್ಸ್ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಶುಡ್ ಬಿ ಸೆಲೆಕ್ಟೆಡ್. ಸೊ ಸ್ವಯಂ ಪ್ರೇರಿತರಾಗಿ ಬರುವಂತಹವರು, ತುಂಬ ಆ್ಯಕ್ಟಿವ್ ಆಗಿರುವಂಥವ್ರು, ಉತ್ಸಾಹಶೀಲರಾಗಿರುವಂತಹ ಟೀಚರ್ಸನ್ನು ಇದಕ್ಕೆ ಆಯ್ಕೆ ಮಾಡಲಾಗ್ತದೆ. ದ ಟೀಚರ್ಸ್ ಫ್ರಮ್ ಸೈನ್ಸ್, ಫಿಸಿಕಲ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮೇ ಬಿ ಗಿವನ್ ಪ್ರಿಫರೆನ್ಸ್. ದೈಹಿಕ ಶಿಕ್ಷಣ ಆಗಿರ್ಬೋದು ಮತ್ತು ವಿಜ್ಞಾನ ಆಗಿರ್ಬೋದು, ವಿಜ್ಞಾನ ವಿಭಾಗ, ದೈಹಿಕ ಶಿಕ್ಷಣ ವಿಭಾಗದ ಟೀಚರ್ಸಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅಥವಾ ಪ್ರಾಶಸ್ತ್ಯವನ್ನು ನೀಡಲಾಗ್ತದೆ.
ಸೊ ದೀಸ್ ಟೀಚರ್ಸ್, ಸೊ ಈ ಸೆಲೆಕ್ಟೆಡ್ ಟೀಚರ್ಸ್ ಏನಿದ್ದಾರೆ, ದೀಸ್ ಟೀಚರ್ಸ್ ವಿಲ್ ಬಿ ಟ್ರೈನ್ ಟು ಪ್ರಮೋಟ್ ಹೆಲ್ತ್ ಆ್ಯಂಡ್ ಡಿಸೀಸ್ ಪ್ರಿವೆನ್ಷನ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಫಾರ್ 1 hour ಎವ್ರಿ ವೀಕ್. ಆಗಲೇ ನಾನು ಹೇಳಿದೆ, ಹೆಲ್ತ್ ಜಂಬೂರಿಗಳು, ಹೆಲ್ತ್ ಕ್ಯಾಂಪ್ಗಳು ಮತ್ತು ಹೆಲ್ತ್ ಆ್ಯಕ್ಟಿವಿಟೀಸ್ಗಳಿಗೆ ಸಂಬಂಧಪಟ್ಟಾಗ ಕೆಲವೊಂದು ಕಾರ್ಯಾಗಾರಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ದೀಸ್ ವೆಲ್ನೆಸ್ ಅಂಬಾಸಿಡರ್ಸ್, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂಬಾಸಿಡರ್ಸ್, ಇವರು ಏನು ಟ್ರೈನಿಂಗನ್ನು ತೆಗೆದುಕೊಂಡಿರ್ತಾರೆ, ಆ ಟ್ರೈನಿಂಗಲ್ಲಿ ಕೊಟ್ಟಂತಹ ಇನ್ಫಾರ್ಮೇಷನನ್ನು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸ್ಗಳ ಮೂಲಕ, ಆಕರ್ಷಕ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಆ ಇನ್ಫಾರ್ಮೇಷನನ್ನು ತಿಳಿಸಿಕೊಡಲಾಗ್ತದೆ. ಸೊ ವಾರಕ್ಕೆ 1 ಗಂಟೆಯಂತೆ ಈ ಆ್ಯಕ್ಟಿವಿಟೀಸ್ಗಳನ್ನ ನಡೆಸಲಾಗ್ತದೆ. ಎವ್ರಿ ಟ್ಯೂಸ್ಡೇ ಮೇ ಬಿ ಡೆಡಿಕೇಟೆಡ್ ಆ್ಯಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಡೇ ಇನ್ ದ ಸ್ಕೂಲ್ಸ್. ವಾರದ ಪ್ರತಿ ಮಂಗಳವಾರ ಇದಕ್ಕೆ ಅಂತ ಮೀಸಲಿಡಬಹುದಾಗಿದೆ. ಸ್ಟೂಡೆಂಟ್ ವಿಲ್ ಆ್ಯಕ್ಟ್ ಆ್ಯಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮೆಸೆಂಜರ್ಸ್ ಇನ್ ದ ಸೊಸೈಟಿ. ಸೊ ಈ ಆರೋಗ್ಯಪೂರ್ಣ ಅಭ್ಯಾಸಗಳ ಬಗ್ಗೆ ಮತ್ತು ಕಾಯಿಲೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದ್ರ ಬಗ್ಗೆ ಕಲಿತಂತಹ ವಿದ್ಯಾರ್ಥಿಗಳು ಅವರು ಇದೇ ಮಾಹಿತಿಯನ್ನು ಸೊಸೈಟಿನಲ್ಲಿ, ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಕಮ್ಯುನಿಟಿನಲ್ಲಾಗಿರ್ಬೋದು, ಇದೇ ಮಾಹಿತಿಯನ್ನು ತಿಳಿಸೋದ್ರ ಮೂಲಕ ಹೆಲ್ತ್ ಆ್ಯಂಡ್ ವೆಲ್ನೆಸ್ನ ಮೆಸೆಂಜರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂಬಾಸಿಡರ್ಸ್ನ ಕೆಪಾಸಿಟಿಯನ್ನು ಹೇಗೆ ಬಿಲ್ಡ್ ಮಾಡ್ಬೋದು, ಅವರಿಗೆ ಹೇಗೆ ಟ್ರೈನಿಂಗನ್ನು ಕೊಡ್ಬೋದು. ಎ ಕ್ಯಾಸ್ಕೇಡ್ ಮಾಡೆಲ್ ಆಫ್ ಟ್ರೈನಿಂಗ್ ವಿಲ್ ಬಿ followed. There will be a national level training institution, and the national level training will be conducted jointly by the trainers from ministries of health and education. Health ಮತ್ತು ಎಜುಕೇಷನ್ ಮಿನಿಸ್ಟ್ರಿಯ ಅಂಡರಲ್ಲಿ ಸೊ ನ್ಯಾಷನಲ್ ಲೆವೆಲಲ್ಲಿ ಟ್ರೈನಿಂಗನ್ನು ಕೊಡಲಾಗ್ತದೆ. ದ ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ವಿಲ್ ಟ್ರೈನ್ ದ 4 ಸ್ಟೇಟ್ ಲೆವೆಲ್ ಟ್ರೈನರ್ಸ್. ಸೊ ಈ ನ್ಯಾಷನಲ್ ಲೆವೆಲ್ ಸ್ಟೇಟ್ ಮಾಸ್ಟರ್ ಟ್ರೈನರ್ಸ್ ಏನಿರ್ತಾರೆ, ಇವರು ಪ್ರತಿ ರಾಜ್ಯದಿಂದ 4 ಜನರಂತೆ ಸ್ಟಾಫನ್ನು ಟ್ರೈನ್ ಮಾಡ್ತಾರೆ. ಸೊ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಸ್ಟಾಫ್ಸ್ ಬರ್ತಾರೆ. ಸೊ ಅದಾದ ನಂತರ ದೀಸ್ ಸ್ಟೇಟ್ ಟ್ರೈನರ್ಸ್ ವಿಲ್ ದೆನ್ ಟ್ರೈನ್ 3 ಟ್ರೈನರ್ಸ್ ಪರ್ ಡಿಸ್ಟ್ರಿಕ್ಟ್. ಸೊ ಪ್ರತಿ ಜಿಲ್ಲೆಯಲ್ಲಿ 3 ಜನರಿಗೆ ಅಥವಾ 3 ಜನ ಸ್ಟಾಫಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಆ್ಯಂಡ್ ದೀಸ್ 3 ಡಿಸ್ಟ್ರಿಕ್ಟ್ ಲೆವೆಲ್ ಟ್ರೈನರ್ಸ್ ವಿಲ್ ಬಿ ಫ್ರಮ್ ದ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್, ಡಯಟ್ ಅನ್ನುವಂತಹ ಡಿಪಾರ್ಟ್ಮೆಂಟ್ ಮೂಲಕ ಜಿಲ್ಲಾ ಮಟ್ಟದ ಶಿಕ್ಷಣ ಮತ್ತು ತರಬೇತಿ ಇಲಾಖೆಯ ಮೂಲಕ ಬಂದಿರುವಂತಹ 3 ಜನ ವ್ಯಕ್ತಿಗಳು ಅಥವಾ 3 ಜನ ಸ್ಟಾಫ್, ದೇ ವಿಲ್ ಗೆಟ್ ಟ್ರೈನ್ಡ್ ಬೈ ದೀಸ್ ಸ್ಟೇಟ್ ಟ್ರೈನರ್ಸ್. ಸೊ ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತಿಂದ ಮೆಡಿಕಲ್ ಆಫೀಸರ್ ಅಥವಾ ಕೌನ್ಸಿಲರ್ ಕೂಡ ಇಲ್ಲಿ ಬಂದಿರಬಹುದು. ಆ್ಯಂಡ್ ದೇ ವಿಲ್ ಟ್ರೈನ್ 3 ಟ್ರೈನರ್ಸ್ ಪರ್ ಬ್ಲಾಕ್. ಸೊ ಒಂದು ಬ್ಲಾಕನ್ನು ಮಾಡ್ಕೊಂಡಿರ್ತಾರೆ ಅಥವಾ ಒಂದು ಯೂನಿಟನ್ನು ಮಾಡ್ಕೊಂಡಿರ್ತಾರೆ. ಆ ಯೂನಿಟ್ನಲ್ಲಿ ಅಥವಾ ಬ್ಲಾಕ್ನಲ್ಲಿ 3 ಜನರಿಗೆ ಮತ್ತೆ ಟ್ರೈನಿಂಗನ್ನು ಕೊಡಲಾಗ್ತದೆ. ಸೊ ಇಲ್ಲಿ ಮೆಡಿಕಲ್ ಆಫೀಸರ್ ಅಥವಾ ಡಾಕ್ಟರ್, ಅದೇ ರೀತಿಯಾಗಿ ಬ್ಲಾಕ್ ರಿಸೋರ್ಸ್ ಕೋಆರ್ಡಿನೇಟರ್ಸ್ಗಳು, ಇವರು ಈ ಟ್ರೈನಿಂಗಲ್ಲಿ ಭಾಗವಹಿಸ್ಬೋದು. ಸೊ ಬ್ಲಾಕ್ ಲೆವೆಲ್ ಟ್ರೈನರ್ಸ್ ಏನಿದ್ದಾರೆ, ದೇ ವಿಲ್ ಟ್ರೈನ್ 2 ಟೀಚರ್ಸ್ ಪರ್ ಸ್ಕೂಲ್ ಇನ್ ದಟ್ ರೆಸ್ಪೆಕ್ಟಿವ್ ಬ್ಲಾಕ್. ಸೊ ಆ ಬ್ಲಾಕ್ನಲ್ಲಿ ಅಥವಾ ಆ ಭಾಗದಲ್ಲಿ ಬರುವಂತಹ ಶಾಲೆಗಳಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ 2 ಟೀಚರ್ಸನ್ನು ಟ್ರೈನ್ ಮಾಡ್ತಾರೆ. ಅವರನ್ನು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂಬಾಸಿಡರ್ಸ್ ಅಂತ ಕರೀತಾರೆ. ಸೊ ಆಲ್ ದಿಸ್ ಟ್ರೈನಿಂಗ್ಸ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 5 days ಡ್ಯೂರೇಷನ್ ವಿತ್ 30 ಪಾರ್ಟಿಸಿಪೆಂಟ್ಸ್ ಪರ್ ಬ್ಯಾಚ್. ಒಂದು ಬ್ಯಾಚಲ್ಲಿ 30 ಜನರು ನೋಡ್ಕೊಳ್ತಾರೆ. ವಾರದಲ್ಲಿ 5 ದಿನಗಳ ಕಾಲ ಇವರಿಗೆ ಒಟ್ಟಾರೆಯಾಗಿ ಟ್ರೈನಿಂಗನ್ನು ನೀಡಲಾಗ್ತದೆ. ಸೊ ದ ಬ್ಲಾಕ್ ಟ್ರೈನರ್ಸ್ ವಿಲ್ ಆಲ್ಸೋ ಕಂಡಕ್ಟ್ ಎ 2 days ಓರಿಯೆಂಟೇಷನ್ ಫಾರ್ ಆಲ್ ದ ಸ್ಕೂಲ್ ಪ್ರಿನ್ಸಿಪಲ್ಸ್ ಆರ್ ಹೆಡ್ ಮಾಸ್ಟರ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಬ್ಲಾಕ್. ಸೊ ಆ ಬ್ಲಾಕ್ಗಳಲ್ಲಿ ಈ ಕಾರ್ಯಕ್ರಮದ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಾಗೆ ಆ ಶಾಲೆಯ ಮುಖ್ಯ ಉಪಾಧ್ಯಾಯರುಗಳಿಗೆ 2 ದಿನಗಳ ಓರಿಯೆಂಟೇಷನ್ ಅಥವಾ 2 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ನೀಡಲಾಗ್ತದೆ. ಸೊ ಟ್ರೈನ್ಡ್ ಟೀಚರ್ಸ್ ಸ್ಕ್ರೀನ್ ಸ್ಟೂಡೆಂಟ್ಸ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್. ಸೊ ಸ್ಟೂಡೆಂಟ್ಸನ್ನು ಸ್ಕ್ರೀನನ್ನು ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ವಿಲ್ ಎಜುಕೇಟ್ ದ ಸ್ಟೂಡೆಂಟ್ಸ್ ಟು ಪ್ರಮೋಟ್ ದ ಹೆಲ್ತ್ ಆ್ಯಂಡ್ ಟು ಪ್ರಿವೆಂಟ್ ಡಿಸೀಸಸ್. ಸೊ ಹೆಲ್ತನ್ನು ಉತ್ತಮಪಡಿಸಿಕೊಳ್ಳುವಂಥದ್ದು, ಅದೇ ರೀತಿಯಾಗಿ ರೋಗಗಳ ವಿರುದ್ಧ ಹೋರಾಡುವಂತಹ ಅಭ್ಯಾಸಗಳನ್ನ ಅಥವಾ ಆರೋಗ್ಯಪೂರ್ಣ ಅಭ್ಯಾಸಗಳನ್ನ ಬಳಸ್ಕೊಳ್ಳುವಂತಹದ್ದು ಮತ್ತು ಅವರಿಗಿರುವಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮುತುವರ್ಜಿನ ವಹಿಸುವಂಥದ್ದು, ಇಂತಹ ಕೆಲಸಗಳನ್ನ ಟೀಚರ್ಸ್ ಮಾಡ್ತಾರೆ. ಸೊ ANM ಆಕ್ಸಿಲರಿ ನರ್ಸಿಂಗ್ ಮಿಡ್ವೈಫರಿ or medical and psychiatric social worker and a doctor will visit the schools for treatment of minor ailments and referral services. So frequent ಆಗಿ ಅಥವಾ ಆಗಾಗ್ಗೆ ಡಾಕ್ಟರ್ಸ್ನ ಹೆಲ್ತ್ ಟೀಮ್ ಈ ಸ್ಕೂಲ್ಸನ್ನು ವಿಸಿಟ್ ಮಾಡುತ್ತೆ ಮತ್ತು ಸ್ಕ್ರೀನಿಂಗ್, ಜನರಲ್ ಚೆಕಪ್ಪನ್ನು ಮಾಡ್ತಾರೆ, ಸ್ಕ್ರೀನಿಂಗನ್ನು ಮಾಡ್ತಾರೆ. ಇಫ್ ದೇರ್ ಈಸ್ ಅನ್ ರಿಕ್ವೈರ್ಮೆಂಟ್ ಆಫ್ ಟ್ರೀಟ್ಮೆಂಟ್ ದೆನ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ರೆಫರಲ್ ಸರ್ವಿಸಸ್ ಟು ದ ರಿಕ್ವೈರ್ಡ್ ಚಿಲ್ಡ್ರನ್. ಸೊ ಅಗತ್ಯ ಇರುವಂತಹ ಮಕ್ಕಳಿಗೆ ರೆಫರಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದಾದ ನಂತರ ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟೇಷನ್ ಹೇಗೆ ನಡೆಯುತ್ತೆ ಅಂದರೆ, ದೇರ್ ವಿಲ್ ಬಿ ಎ ನ್ಯಾಷನಲ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ. ಸೊ ಇದು ಪಾಲಿಸಿಯನ್ನು ಫಾರ್ಮುಲೇಷನ್ ಮಾಡುವಂಥದ್ದು, ಟೆಕ್ನಿಕಲ್ ಸಪೋರ್ಟ್, ಪ್ಲಾನಿಂಗ್, ಮಾನಿಟರಿಂಗ್ ಮತ್ತು ರಿವ್ಯೂವನ್ನು ಮಾಡುವಂಥದ್ದು, ಟ್ರೈನಿಂಗನ್ನು ಕೊಡುವಂಥದ್ದು ಇದನ್ನು ನೋಡಿಕೊಳ್ಳುತ್ತೆ.
ಆ್ಯಂಡ್ ದೆರ್ ವಿಲ್ ಬಿ ಎನ್ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ, ಅದು ಸ್ಟೇಟ್ ಲೆವೆಲಲ್ಲಿ ಮಾನಿಟರನ್ನು ಮಾಡುತ್ತೆ. ಡಿಸ್ಟ್ರಿಕ್ಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ವಿಲ್ ಬಿ ಅಂಡರ್ ದ ಲೀಡರ್ಶಿಪ್ ಆಫ್ DC, ಇಟ್ ಮಾನಿಟರ್ಸ್ ದ ಪ್ರೋಗ್ರಾಮ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್. ಬ್ಲಾಕ್ ಲೆವೆಲಲ್ಲಿ ಬ್ಲಾಕ್ ಲೆವೆಲ್ ಕೋಆರ್ಡಿನೇಟರ್ಸ್ ವಿಲ್ coordinate the program at block level. School health promotion committees meet twice in a year and can synergize the harmonious implementation of the program as per the local needs. ಸ್ಥಳೀಯ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಶಾಲಾಭಿವೃದ್ಧಿ ಸಮಿತಿ ಮತ್ತು ಶಾಲೆಯ ಎಲ್ಲ ಟೀಚರ್ಸ್ ಅವರು ವರ್ಷಕ್ಕೆ 2 ಬಾರಿ ಸಭೆಯನ್ನು ಕರೆದು ಸ್ಥಳೀಯ ಮಟ್ಟದ ಅವಕಾಶಗಳಿಗೆ ಅಥವಾ ಸ್ಥಳೀಯ ಮಟ್ಟದ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಅವರು ಕಾರ್ಯಕ್ರಮಗಳನ್ನ ಪ್ಲಾನ್ ಮಾಡ್ತಾರೆ. ಸ್ಕೂಲ್ ಹೆಲ್ತ್ ಕೋಆರ್ಡಿನೇಟರ್ಸ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ದೇ ಆರ್ ಅಪಾಯಿಂಟೆಡ್. ಸೊ ಈ ಪ್ರೋಗ್ರಾಮನ್ನು ಕೋಆರ್ಡಿನೇಷನ್ ಮಾಡಲಿಕ್ಕೆ, ಮಾನಿಟರಿಂಗ್ ಮತ್ತು ಎವಾಲ್ಯೂಯೇಷನ್ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಅಪಾಯಿಂಟ್ನ ಮಾಡ್ಕೊಳ್ಬೋದು. ಸ್ಕೂಲ್ ಹೆಲ್ತ್ ಕೋಆರ್ಡಿನೇಟರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಯೂಶಲಿ ದೇ ವಿಲ್ ಬಿ ಸೋಷಿಯಲ್ ವರ್ಕರ್ಸ್. ದ ಮೇನ್ ಕನ್ವರ್ಜೆನ್ಸ್ required in the program is between the Ministry of Health and Family Welfare, Ministry of Human Resource and Development and Ministry of Rural Development. ಸೊ ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ಗೆ ಸಂಬಂಧಪಟ್ಟಂತಹ ಸಚಿವಾಲಯ, ಅದೇ ರೀತಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಇವರ ಮೂವರ ಒಂದು ಸಹಭಾಗಿತ್ವ ಈ ಯೋಜನೆಯ ಯಶಸ್ವಿಗೆ ಬೇಕೇ ಬೇಕಾಗ್ತದೆ. ಈ ಯೋಜನೆಯ ಯಶಸ್ವಿಗೆ ಮೂರು ವಿಭಾಗಗಳ ಅಥವಾ 3 ಸಚಿವಾಲಯಗಳ ಸಹಭಾಗಿತ್ವದ ಮೂಲಕ ಈ ಯೋಜನೆಯ ಅನುಷ್ಠಾನ ಆಗ್ತಾ ಹೋಗುತ್ತೆ. ಸೊ ವಿಲ್ ಗೋ ಫಾರ್ ದ MCQs now. The MCQ1, the Government of India has launched a school health program under Dash Abhiyan. Option A, Ayushman Bharat. B, National Health Scheme. C, School Development Program. D, ICDS. The right answer is A, that is Ayushman Bharat. The school health program has launched under Ayushman Bharat Abhiyan. So deworming will be done dash in a dash. Once in a month, option A. B, twice in 6 months. C, twice in a year. D, once in a year. The right answer is C, that is deworming will be done twice in a year. MCQ3 multiple choice question 3 ಅನ್ನು ನೋಡೋದಾದ್ರೆ health and wellness ambassadors are option A teachers, option B doctors, option C students, option D ANMs. The right answer is A, that is health and wellness ambassadors will be teachers. MCQ4, which is not a objective of school health program. So ಶಾಲಾ ಆರೋಗ್ಯ ಕಾರ್ಯಕ್ರಮದ ಉದ್ದೇಶವು ಯಾವುದಲ್ಲ, ಯಾವುದು ಉದ್ದೇಶವಾಗಿಲ್ಲ ಅಂತ ಗಮನಿಸುವಂಥದ್ದು. ಆಪ್ಷನ್ ಎ, ಟು ಪ್ರಮೋಟ್ ಯೂಸ್ ಆಫ್ ಸೇಫ್ ಡ್ರಿಂಕಿಂಗ್ ವಾಟರ್ ಇನ್ ಸ್ಕೂಲ್ಸ್. ಆಪ್ಷನ್ ಬಿ, ಟು ಪ್ರಮೋಟ್ ಸೇಫ್ ಮಿನಿಸ್ಟ್ರಿಯಲ್ ಹೈಜೀನ್ ಪ್ರಾಕ್ಟೀಸಸ್ ಬೈ ಗರ್ಲ್ಸ್. ಟು ಪ್ರಮೋಟ್ ಯೋಗ ಅಂಡ್ ಮೆಡಿಟೇಷನ್ ಥ್ರೂ health and wellness ambassadors. Option D, to create safe and healthy environment for the students. The right answer is option B. So healthy environment ಅನ್ನು ಕ್ರಿಯೇಟ್ ಮಾಡುವಂಥದ್ದು, ಸೇಫ್ ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಇದು ಯೋಜನೆಯ ಮುಖ್ಯ ಉದ್ದೇಶವಾಗಿಲ್ಲ. ಯೋಜನೆಯ ಮುಖ್ಯ ಉದ್ದೇಶಗಳೇನೆಂದರೆ ಸೇಫ್ ಡ್ರಿಂಕಿಂಗ್ ವಾಟರನ್ನು ಕೊಡುವಂಥದ್ದು, ಮಿನಿಸ್ಟ್ರಲ್ ಹೈಜೀನನ್ನು ನೋಡಿಕೊಳ್ಳುವಂಥದ್ದು, ಯೋಗ ಮತ್ತು ಮೆಡಿಟೇಷನನ್ನು ನೋಡಿಕೊಳ್ಳುವಂಥದ್ದು, ಆರೋಗ್ಯಕರವಾದಂತಹ ಅಭ್ಯಾಸಗಳನ್ನ ಮಕ್ಕಳಲ್ಲಿ ಬಳಸುವಂತಹದ್ದು ಮತ್ತು ರೋಗಗಳ ವಿರುದ್ಧ ಓಡಾಡುವಂತಹ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅಥವಾ ಬೆಳೆಸ್ಕೊಳ್ಳಲಿಕ್ಕೆ ಒಂದು ನ್ಯೂಟ್ರಿಷನಲ್ ಡಯಟನ್ನು ಅಥವಾ ಪೌಷ್ಟಿಕ ಆಹಾರವನ್ನು, ಆಹಾರ ಶೈಲಿಯನ್ನು ರೂಢಿಸಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶಗಳಾಗಿವೆ. ಸೊ MCQ5 ಅನ್ನು ಗಮನಿಸೋಣ. ಟಾರ್ಗೆಟ್ ಪಾಪ್ಯುಲೇಷನ್ ಆಫ್ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ ಈಸ್. ಸೊ ಯಾರನ್ನು ಗುರಿಯಾಗಿಟ್ಟುಕೊಂಡು ಅಥವಾ ಉದ್ದೇಶವಾಗಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಅಂತ ನೋಡೋದಾದರೆ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ school students. Option A, that is. Option B, only government school and only government school students. Option C, government and government aided school students. Only private school students. Option D. So option A, government and private school student. Option B, only government school student. Option C, government and government aided school students. Option D, only private school students. Of course, the right answer is C. ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳೆಲ್ಲ ಶಾಲೆಯ ಮಕ್ಕಳಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಗೌರ್ನಮೆಂಟ್ ಆ್ಯಂಡ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಸ್ಟೂಡೆಂಟ್ಸ್. ಸೊ ವಿ ವಿಲ್ ಗೋ ಟು ಸಮ್ಮರಿ ನೌ. ಈ ಮುಖ್ಯವಾದಂತಹ ಅಂಶಗಳನ್ನ ಗಮನಿಸೋಣ. ಸಾರಾಂಶದಲ್ಲಿ, ತರಗತಿಯ ಸಾರಾಂಶದಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ದಿಸ್ ಸ್ಕೀಮ್ ಅಂಡರ್ ಆಯುಷ್ಮಾನ್ ಭಾರತ್. ಇಟ್ ಈಸ್ ಏಮ್ ಟು ಪ್ರೊವೈಡ್ ಪ್ರಿವೆಂಟಿವ್, ಪ್ರಮೋಟಿವ್ ಆ್ಯಂಡ್ ಕ್ಯೂರೇಟಿವ್ ಹೆಲ್ತ್ ಸರ್ವಿಸಸ್ ಟು ದ ಸ್ಟೂಡೆಂಟ್ಸ್. The main provisions of this program is including screening, healthcare, referral services,
immunization, micronutrient tablets, counseling services, regular practice of yoga, physical education, health education, adolescent health education, etc. And also this scheme is focused on capacity building of teachers who will work in the schools as a health and wealth ambassadors, and it will be done through a cascade model of training, and a regular monitoring and evaluation will be done by the various national, district, state, district level committees. So this is the summary of this class. So there is a reference. ಸೊ ಈ ರೆಫರೆನ್ಸನ್ನ ನೀವು ನೋಡೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಯೋಜನೆ ಬಗ್ಗೆ ತಿಳ್ಕೊಳ್ಬೋದಾಗಿದೆ. ಆಲ್ಸೋ ಯು ಕ್ಯಾನ್ ರೆಫರ್ ದ ಸ್ಟಡಿ ಮೆಟೀರಿಯಲ್ ಆಫ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.